ಬೆಂಗಳೂರಿನಲ್ಲಿ ಒಡಿಶಾ ಶಾಸಕರ ಆಪರೇಷನ್ಗೆ ಯತ್ನ ನಡೆದಿದೆಯಾ? ಖಾಲಿ ಚೆಕ್ ಸಮೇತ ಸಿಕ್ಕಿಬಿದ್ದಿದ್ದಾರೆ ಒಡಿಶಾ ಮುಖಂಡರು. ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆಪರೇಷನ್ ಯತ್ನ ಆಗಿದೆ. ಬೆಂಗಳೂರಲ್ಲಿ ಒಡಿಶಾ ಶಾಸಕರ ಆಪರೇಷನ್ಗೆ ಪ್ರಯತ್ನ ನಡೆದಿದ್ದು ಒಡಿಶಾ ಮುಖಂಡರು ಇದೀಗ ಖಾಲಿ ಚೆಕ್ ಸಮೇತವಾಗಿ ಸಿಕ್ಕಿಬಿದ್ದಿದ್ದಾರೆ. ರಾಜ್ಯಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಆಪರೇಷನ್ ಪ್ರಯತ್ನ, ಇಬ್ಬರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಆಪರೇಷನ್ ಕಮಲಕ್ಕೆ ಪ್ರಯತ್ನ ಆಗಿತ್ತು ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸುರೇಶ್ ಅನ್ನುವರ ಹೆಸರಿನಲ್ಲಿ ರೂಮ್ ಬುಕ್ ಆಗಿದೆ ಅನ್ನೋದನ್ನ ಕೂಡ ಅವರು ಹೇಳಿದ್ದಾರೆ. 5 ಕೋಟಿಯ ಆಫರ್ ಅನ್ನ ನೀಡಿ ಶಾಸಕರನ್ನ ಭೇಟಿಯಾಗಿದ್ದಾರೆ. ಅವರ ಕುದುರೆ ವ್ಯಾಪಾರಕ್ಕೆ ನಮ್ಮ ಶಾಸಕರು ಒಪ್ಪಿಲ್ಲ. ಒಟ್ಟು 4 ಜನರಿದ್ರು, ಇಬ್ಬರನ್ನ ನಮ್ಮವರೇ ಹಿಡಿದಿದ್ದಾರೆ. ಪೊಲೀಸರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೇವೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಪರೇಷನ್ ಕಮಲದ ಪ್ರಯತ್ನ ಇಲ್ಲಿ ನಡೆದಿದೆ ಅನ್ನೋದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಬ್ಬರನ್ನ ನಮ್ಮವರೇ ಹಿಡಿದಿದ್ದಾರೆ. ಈಗಾಗಲೇ ಪೊಲೀಸರಿಗೂ ಕೂಡ ನಾವು ದೂರನ್ನ ಕೊಟ್ಟಿದ್ದೇವೆ. ಪೊಲೀಸರು ಕಾನೂನು ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಂತ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖಾಲಿ ಚೆಕ್, ಬ್ಲ್ಯಾಂಕ್ ಚೆಕ್ ಸಮೇತವಾಗಿ ಸಿಕ್ಕಿ ಬಿದ್ದಿರೋದನ್ನ ನೀವಿಲ್ಲಿ ಅಲ್ಲಿ ಆ ಒಂದು ಫೋಟೋವನ್ನ ಕೂಡ ನೀವು ನೋಡಬಹುದು. ಆಪರೇಷನ್ ಕಮಲ ಇಲ್ಲಿ ಆಗಿದೆ ಅನ್ನುವಂತಹ, ಅಂದ್ರೆ ಪ್ರಯತ್ನ ನಡೆದಿದೆ ಅನ್ನೋದನ್ನ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ರೀತಿಯಾದಂತಹ ಯತ್ನದೊಂದು ಆರೋಪ ಕೇಳಿ ಬಿದ್ದಿದ್ದು ಚೆಕ್ ಸಮೇತವಾಗಿ ಸಿಕ್ಕಿ ಬಿದ್ದಿದ್ದಾರೆ ಮುಖಂಡರು. ಸುರೇಶ್ ಅನ್ನೋರಂತಹ ಹೆಸರಿನಲ್ಲಿ ಈಗ ರೂಮ್ ಕೂಡ ಬುಕ್ ಆಗಿತ್ತು. 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟ್ರಾಯಪುರ ಸುರೇಶ್ ಅನ್ನೋ ಹತ್ರ ಬುಕ್ ಮಾಡಿಸಿದ್ದಾರೆ. ಆನ್ಲೈನಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ದಾರೆ. ಒಬ್ಬನ ತಲಾಕೊಂಡಿದ್ದಾರೆ. MLA ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಒಂದು ಓಟ್ಗೆ ಅಂತ ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಕುದುರೆ ವ್ಯಾಪಾರ, ಅವರು ಕುದುರೆ ವ್ಯಾಪಾರಕ್ಕಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ಚೆಕ್ಕನ್ನು ಎಲ್ಲ ಸೀಸ್ ಮಾಡ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಫೈಲ್ ಮಾಡ್ತಾ ಇದ್ದಾರೆ. ಮುಂದೆ ಕಾನೂನು ಏನಿದೆ ಅದು ಕ್ರಮ ಕೈಗೊಂಡೇ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನಿದು ಬ್ಲ್ಯಾಂಕ್ ಚೆಕ್ ರಹಸ್ಯ, ಆಪರೇಷನ್ ಕಮಲದ ಯತ್ನ ಆಗಿತ್ತಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ನಡೆದಿತ್ತು? ಏನು ಆಪರೇಷನ್ ಕಮಲ ನಡೆದಿದೆ ಎನ್ನಲಾದಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನವಿತಾ ಜೈನ್. ಯಾಕಂತ ಹೇಳಿದ್ರೆ ಆಪರೇಷನ್ ಕಮಲ ಭೀತಿಯಿಂದಲೇ ಒಡಿಶಾದ ಕಾಂಗ್ರೆಸ್ ಶಾಸಕರನ್ನ ಕರ್ನಾಟಕದಕ್ಕೆ ಕರೆತರಲಾಗಿತ್ತು. 8 ಮಂದಿ ಕಾಂಗ್ರೆಸ್ ಶಾಸಕರನ್ನ ಏನು ಕರ್ನಾಟಕಕ್ಕೆ, ಅದರಲ್ಲೂ ಕೂಡ ಬೆಂಗಳೂರಿಗೆ ಕರೆತಂದಿರತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಇದೀಗ ಅವರ ಒಂದು ತವರು ಜಿಲ್ಲೆ ರಾಮನಗರದ ಬಿಡದಿಯಲ್ಲಿರ್ತಕ್ಕಂಥ ವಂಡರ್ಲಾ ರೆಸಾರ್ಟ್ನಲ್ಲಿ ಅವರನ್ನ ಹಿಡಿದಿಟ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅವರು ಇರ್ತಕ್ಕಂಥ ಒಂದು ಲೊಕೇಶನ್ ಅನ್ನ ಆಧರಿಸಿ ಕರ್ನಾಟಕಕ್ಕೆ ಆಗಮಿಸಿರ್ತಕ್ಕಂಥ ಏನು ಒಡಿಶಾ ಮೂಲದ 4 ಉದ್ಯಮಿಗಳು ಅವರು ಏನು ಬ್ಲ್ಯಾಂಕ್ ಚೆಕ್ ಸಮೇತ ಬಂದಿದ್ದಾರೆ ಅಂತ ಹೇಳಲಾಗ್ತದೆ. ಅವನು ಬ್ಲ್ಯಾಂಕ್ ಚೆಕ್ ಅಂದ್ರೆ ಹಲವು ಹಣದ ಆಮಿಷಗಳನ್ನ ಒಡ್ಡಿ ಬ್ಲ್ಯಾಂಕ್ ಚೆಕ್ ಅನ್ನ ನೀಡ್ತೀವಿ ಎನ್ನುವಂತ ಒಂದು ಆಮಿಷವನ್ನ ಒಡ್ಡಿ ಅವರನ್ನ ಆಪರೇಷನ್ ಕಮಲಕ್ಕೆ ಒಳಗಾಗುವಂತೆ ಒಂದು ಏನು ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳುವಂತೆ ಬಿಜೆಪಿಗೆ ಏನು ಮತ ಚಲಾಯಿಸುವಂತೆ ಒಂದು ಒತ್ತಡವನ್ನು ಏರ್ತಾ ಇದ್ದಾರೆ ಎನ್ನುವಂತ ಒಂದು ನಿಟ್ಟಿನಲ್ಲಿ ಆರೋಪವನ್ನು ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಆ 4 ಏನು ವ್ಯಕ್ತಿಗಳು ಒಡಿಶಾ ಮೂಲದಿಂದ ಬಂದಿದ್ರೆ ಅವರನ್ನು ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರನ್ನ ಸೆರೆ ಹಿಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಇನ್ನಿಬ್ಬರು ಏನು ಪರಾರಿಯಾಗಿದ್ದಾರೆ ಅಂತ ಹೇಳಲಾಗ್ತದೆ. ಈ ಸಂಬಂಧವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಹೌದು ಆಪರೇಷನ್ ಕಮಲ ಮಾಡುವಂತ ಒಂದು ಪ್ರಯತ್ನ ನಡೆದಿದೆ. ನಮ್ಮ ಶಾಸಕರಿಗೆ ಆಮಿಷವನ್ನು ಒಡ್ಡುವಂತ ಒಂದು ಪ್ರಯತ್ನ ಆಗಿದೆ. ಹೀಗಾಗಿಯೇ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಅವರನ್ನು ಹಿಡಿದಿದ್ದಾರೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಹೇಳಲಾಗ್ತದೆ. ಸೊ ಇದು ಎಲ್ಲ ಒಂದ್ ಕಡೆಯಾಗಿ ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಒಂದು ಆಮಿಷ ಒಡ್ಡುವಂತ ಒಂದು ಪ್ರಯತ್ನ ನಡೆದಿದೆ ಅಂತ ಹೇಳಲಾಗ್ತದೆ. ಎಲ್ಲ ಒಂದ್ ಕಡೆಯಾಗಿ ಇದೀಗ ಕಾಂಗ್ರೆಸ್ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವಂತ ಒಂದು ಎಲ್ಲಾ ಸಾಧ್ಯತೆಗಳಿದಾವೆ. ಯಾಕಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಡಿಕೆ ಶಿವಕುಮಾರ್ ಅವರು ಗುಜರಾತ್ನ ಕೆಲ ಶಾಸಕರನ್ನ ಇಲ್ಲಿಗೆ ಕರೆತಂದಂತಹ ಸಂದರ್ಭದಲ್ಲಿ ಅವರಿಗೆ ಏನು ಸಿಬಿಐ ದಾಳಿ ನಡೆದಿತ್ತು, ಮತ್ತೊಂದು ಕಡೆಗೆ ಇಡಿ ದಾಳಿ ನಡೆದಿತ್ತು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಒಂದು ಆರೋಪ. ಸೊ ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಈ ಎಲ್ಲಾ ಸವಾಲುಗಳ ನಡುವೆ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಹಿಡಿದಿಟ್ಕೊಂಡು ಪಕ್ಷದ ನಿಷ್ಠೆಯನ್ನ ಮೆರಿತಾ ಇದ್ದಾರೆ ಅನ್ನುವಂತ ಒಂದು ಸಂದೇಶವನ್ನ ಇವತ್ತು ಡಿಕೆ ಶಿವಕುಮಾರ್ ಅವರು ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಡೀಟೇಲ್ಸ್ಗೆ
ಹೋಟೆಲ್ಗಳಿಗೆ ಎಲ್ಪಿಜಿ ಆಘಾತ, ಗೃಹ ಬಳಕೆ ಗ್ಯಾಸ್ಗೆ ಜನರ ಪರದಾಟ, ಮಠಗಳು ಆಶ್ರಮಗಳಿಗೆ ಗ್ಯಾಸ್ ಬಿಸಿ, ಊಟ ತಿಂಡಿಗೆ ಗ್ಯಾಸ್ ಬೆಂಕಿ, ಪೌಲ್ಟ್ರಿ ಉದ್ಯಮಕ್ಕೆ ಯುದ್ಧ ಹೊಡೆತ, ಅಕ್ಕಿ ರಫ್ತು ಸ್ಥಗಿತ, ಭಾರೀ ಸಂಕಷ್ಟ, ಮಹಾಯುದ್ಧ ಡೇ 16. ಇರಾನ್ನ ಏರ್ಬಿಲ್ ನಗರದ ಮೇಲೆ ದಾಳಿಯನ್ನ ಮಾಡಲಾಗಿದ್ದು, ತೈಲ ಸಂಸ್ಕರಣದ ಮೇಲೆ ಇರಾನ್ ಕ್ಷಿಪಣಿ ದಾಳಿಯಾಗಿದ್ದು, ಲಾನಜ್ ಎಂಬ ತೈಲ ಘಟಕ ಸುಟ್ಟು ಭಸ್ಮ ಆಗಿದೆ. ಅಮೆರಿಕದ ಟ್ರೈನಿಂಗ್ ಸೆಂಟರ್ ಮೇಲೂ ಕೂಡ ಅಟ್ಯಾಕ್ ಆಗಿದ್ದು, 5-6 ಖಂಡಾಂತರ ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಲಾಗಿದೆ. ತೈಲ ಸಂಸ್ಕರಣಾ ಘಟಕದ ಮೇಲೆ ಇರಾನ್ ಕ್ಷಿಪಣಿಯನ್ನ ಕೂಡ ಮಾಡಲಾಗಿದ್ದು, ಲಾನಜ್ ಅನ್ನುವ ತೈಲ ಘಟಕ ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗಿದೆ. ಅಮೆರಿಕದ ಟ್ರೈನಿಂಗ್ ಸೆಂಟರ್ ಮೇಲೂ ಅಟ್ಯಾಕ್ ಅನ್ನ ಮಾಡಲಾಗಿದ್ದು, 5-6 ಖಂಡಾಂತರ ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಲಾಗಿದೆ. ಟೆಲ್ ಅವೀವ್ ಮೇಲೂ ಭಾರೀ ದಾಳಿಯಾಗಿದೆ. ಈ ಯುದ್ಧ ನಿಲ್ಲುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಯುದ್ಧ ನಿಲ್ಲತ್ತೆ ಅನ್ನುವಂತಹ ಒಂದು ಆಶಾಭಾವನೆ ಜನರಲ್ಲಿ ಇದ್ರೂ ಕೂಡ ಈಗಾಗಲೇ ಈ ಒಂದು ಯುದ್ಧದ ಭೀತಿ ಇದೆಯಲ್ಲ, ಇದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಕಾರಣ ಯುದ್ಧ ನಡೀತಾನೇ ಇದೆ, ಕಂಟಿನ್ಯೂ ಆಗ್ತಾನೇ ಇದೆ. ಇದರಿಂದಾಗಿ ಸಾಕಷ್ಟು ಜಾಗತಿಕವಾಗಿ ಸಮಸ್ಯೆಗಳು ಆಗ್ತಾ ಇದೆ, ಎಕನಾಮಿಕಲಿ ಎಫೆಕ್ಟ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲೂ ಕೂಡ ಇದೀಗ ಯುದ್ಧವನ್ನು ನಿಲ್ಲಿಸಬೇಕು, ಶರಣಾಗಬೇಕು ಅಥವಾ ಸಂಧಾನ ಮಾತುಕತೆಗಳು ಆಗಬೇಕು ಅನ್ನುವಂತಹ ವಿಚಾರಗಳು ಕೇಳಿ ಬಂದರೂ ಕೂಡ ಈಗ ಅಮೆರಿಕದ ಯಾವ ಮಾತಿಗೂ ಇರಾನ್ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಇಸ್ರೇಲ್ಗೆ ಇರಾನ್ನಿಂದ ಖಡಕ್ ವಾರ್ನಿಂಗ್ ಅನ್ನ ನೀಡಲಾಗಿದೆ. ಎಲ್ಲೇ ಇದ್ರೂ ಹುಡುಕಿ ಕೊಂದೇ ಕೊಲ್ತೀವಿ. ಇಸ್ರೇಲ್ ಪ್ರಧಾನಿ ನೇತನ್ಯಾಹುಗೆ IRGC ಎಚ್ಚರಿಕೆಯನ್ನ ಕೊಟ್ಟಿದೆ. ಈಗಾಗಲೇ ಅಂದುಕೊಂಡ ಹಾಗಿಲ್ಲ ಇರಾನ್ನ 1-2 ದಿನದಲ್ಲಿ ಯುದ್ಧವನ್ನ ಮಾಡಿ ಮುಗಿಸಿ ನಾಶ ಮಾಡಬಹುದು ಅಥವಾ ನಮ್ಮ ಮಾತಿಗೆ ತಕ್ಕಂಗೆ ಕುಣಿಯತ್ತೆ ಅಂತ ಅಂದ್ಕೊಂಡಿದ್ವು. ಆದರೆ ಇರಾನ್ ಯಾವ ರೀತಿಯಾಗಿ ತಾನು ಒಂದು ವೇಳೆ ನಾನು ಸೋತ್ರು ಕೂಡ ಅಥವಾ ಇದರಿಂದ ಸಮಸ್ಯೆ ಉಂಟಾದ್ರೂ ಕೂಡ ಆಗಿದ್ದೆ, ಇನ್ನು ಏನೇ ಆದ್ರೂ ಕೂಡ ಈ ವಾರನ್ನ ಮಾಡಲೇಬೇಕು ಅನ್ನುವ ರೀತಿಯಾಗಿ ಕಾಣಿಸ್ತಾ ಇದೆ. ನಮ್ಮ ಮಕ್ಕಳನ್ನ ಕೊಂದವರನ್ನ ಸುಮ್ಮನೆ ಬಿಡಲ್ಲ, ಯುದ್ಧ ನಿಲ್ಲಿಸಲ್ಲ ಅಂತ ಇರಾನ್ ಸಂದೇಶವನ್ನ ರವಾನೆ ಮಾಡಿದೆ. ಇಸ್ರೇಲ್ ಪ್ರಧಾನಿಗೆ ಜೀವ ಬೆದರಿಕೆಯನ್ನ ಈಗ ಹಾಕಲಾಗಿದೆ. ನೇತನ್ಯಾಹು ಅವರು ಎಲ್ಲೇ ಇದ್ರೂ ಕೂಡ ನಾವು ಅವರನ್ನ ಬಿಡಲ್ಲ ಅಂತ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದ್ದು, ಹುಡುಕಿ ಕೊಂದೇ ಕೊಲ್ತೀವಿ ಅಂತ ಹೇಳಿ ಇಸ್ರೇಲ್ ಪ್ರಧಾನಿ ನೇತನ್ಯಾಹುಗೆ IRGC ಎಚ್ಚರಿಕೆಯನ್ನ ನೀಡಿದೆ. ಕೊಲ್ಲಿ ಯುದ್ಧ, ರಾಜ್ಯದಲ್ಲಿ ವಾಣಿಜ್ಯ ಗ್ಯಾಸ್ ಶಾಕ್. ಬೆಂಗಳೂರಲ್ಲಿ ಸಿಗ್ತಿಲ್ಲ ಗ್ಯಾಸ್, ವ್ಯಾಪಾರಿಗಳಿಗೆ ಸಂಕಷ್ಟ. ಗ್ಯಾಸ್ ಇಲ್ಲದೆ ಕೆಲ ಹೋಟೆಲ್ಗಳು ಈಗಾಗಲೇ ಬಂದ್ ಆಗಿದೆ. ಕೊಲ್ಲಿ ಯುದ್ಧದ ಪರಿಣಾಮ ಇಡೀ ಬೇರೆ ಬೇರೆ ದೇಶಗಳ ಮೇಲೆ, ಅದರಲ್ಲೂ ಭಾರತದ ಮೇಲೆ, ಕರ್ನಾಟಕದ ಮೇಲೆ ಈಗ ಸಾಕಷ್ಟು ಪರಿಣಾಮವನ್ನ ಉಂಟು ಮಾಡಿದೆ. ಮೊದಲಿಗೆ ಎಫೆಕ್ಟ್ ಆಗಿರೋದೇ ಹೋಟೆಲ್ಗಳ ಮೇಲೆ. ಕಾರಣ, ಹೋಟೆಲ್ಗಳಲ್ಲಿ ಗ್ಯಾಸ್ ಅನ್ನ ಬಳಕೆ ಮಾಡಿಕೊಂಡು, ಸಿಲಿಂಡರ್ಗಳನ್ನ ಉಪಯೋಗ ಮಾಡಿಕೊಂಡು ಅವರು ಆಹಾರವನ್ನ ತಯಾರಿಸ್ತಾ ಇದ್ರು. ಎಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿದ್ರು ಅಂತ ಹೇಳಿದ್ರೆ, ಗ್ಯಾಸ್ ಇಲ್ಲದೆ ಇದ್ರೆ ಹೋಟೆಲ್ ಉದ್ಯಮವನ್ನೇ ನಾವು ಮುಚ್ಚಬೇಕೇನೋ, ಹೋಟೆಲ್ಗಳನ್ನೇ ಕ್ಲೋಸ್ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿಯ ರೀತಿಯಲ್ಲಿ ಸಿಲಿಂಡರ್ಗಳನ್ನು ಅವಲಂಬನೆ ಮಾಡಿದ್ರು. ಈಗ ಗ್ಯಾಸ್ ಇಲ್ಲದೆ ಅನೇಕ ಹೋಟೆಲ್ಗಳು ಬಂದಾಗಿದೆ. ಬೀದಿ ಬದಿಯ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಈ ಗ್ಯಾಸ್ ಆಘಾತವನ್ನ ಕೊಟ್ಟಿದೆ. ರಾಜ್ಯದಾದ್ಯಂತ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ರಸ್ತೆ ಬದಿ ಊಟ ತಿಂಡಿ ಮಾರುವ ವ್ಯಾಪಾರಿಗಳ ಪರಿಸ್ಥಿತಿ ಹೇಗಿದೆ, ಗ್ಯಾಸ್ ಇಲ್ಲದೆ ಯಾವ ರೀತಿಯಾಗಿ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಈ ಗ್ಯಾಸ್ ಹೊಡೆತವನ್ನ ಕೊಟ್ಟಿರೋದು. ಗ್ಯಾಸ್ ಇಲ್ಲ, ವ್ಯಾಪಾರ ಇಲ್ಲ, ಆದಾಯ ಇಲ್ಲದೆ ಕಣ್ಣೀರು ಹಾಕಿದ್ದಾರೆ. ನ್ಯೂಸ್ 18ನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಕಣ್ಣೀರ ಕಥೆಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇಡೀ ರಾಜ್ಯದಾದ್ಯಂತ ನ್ಯೂಸ್ 18 ಕನ್ನಡ ಈ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಆಗ ಬೀದಿ ಬದಿ ವ್ಯಾಪಾರಿಗಳು ಕಣ್ಣೀರು ಹಾಕಿದ್ದಾರೆ, ಅಳಲನ್ನ ತೋಡ್ಕೊಂಡಿದ್ದಾರೆ. ಹೋಟೆಲ್ ಉದ್ಯಮದ ಮೇಲೆ ದೊಡ್ಡ ಮಟ್ಟದ ಪರಿಣಾಮವನ್ನ ಬೀರಿದೆ. ಆಹಾರ ತಯಾರಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಹಳ್ಳಿ ಮನೆಯಲ್ಲಿ ಹೋಳಿಗೆಗೆ ಭರ್ಜರಿ ಡಿಮ್ಯಾಂಡ್. ಸದ್ಯ ಸೌದೆ ಒಲೆಯಲ್ಲಿ ಹೋಳಿಗೆ ಮಾಡ್ತಾ ಇದೆ ಹಳ್ಳಿ ಮನೆ. ನಿತ್ಯ ಸೌದೆ ಒಲೆಯಲ್ಲೇ ಆಗ್ತಾ ಇದೆ 400ರಿಂದ 500 ಹೋಳಿಗೆ. ಬಿಸಿ ಉರಿಯ ಮಧ್ಯೆ ಒಲೆಯ ಹಬೆಯಲ್ಲಿ
ಕೆಲಸ ಮಾಡಿ ಸಿಬ್ಬಂದಿ ಹೈರಾಣಾಗಿ ಹೋಗಿದ್ದಾರೆ. ಅನೇಕ ಹೋಟೆಲ್ ಮಾಲೀಕರುಗಳು ಹೇಳ್ತಾ ಇದ್ರು, ನಮ್ಮ ಸಿಬ್ಬಂದಿಗಳಿಗೆ ಈ ತರ ಒಲೆಯಲ್ಲಿ ಕೆಲಸ ಮಾಡಿನೂ ಕೂಡ ಗೊತ್ತಿಲ್ಲ ಎಷ್ಟೋ ಜನರಿಗೆ ಅನ್ನುವಂತಹ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ರು. ಇನ್ನು ಬೆಂಗಳೂರಿನಲ್ಲಿರುವ ಮಲ್ಲೇಶ್ವರಂನಲ್ಲಿರುವ ಹಳ್ಳಿ ಮನೆ ಹೋಟೆಲ್ನಲ್ಲಿ ಈಗ ಹೋಳಿಗೆಗೆ ಭರ್ಜರಿ ಡಿಮ್ಯಾಂಡ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ಹಳ್ಳಿ ಮನೆ ಹೋಟೆಲ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಈಗಾಗಲೇ ಗ್ಯಾಸ್ ಸಿಲಿಂಡರ್ ಅಭಾವದಿಂದಾಗಿ ಸೌದೆ ಒಲೆಯಲ್ಲೇ ಅಡುಗೆ ಮಾಡಬೇಕಾದಂತಹ ಪರಿಸ್ಥಿತಿ ಮತ್ತೆ ಹಿಂದಕ್ಕೆ ಹೋದಂಗೆ ಆಗಿದೆ ಈಗ ಹೋಟೆಲ್ನಲ್ಲೂ ಕೂಡ. ಈ ಸಂದರ್ಭದಲ್ಲಿ ಈಗ ಯಾವ ರೀತಿಯಾಗಿ ಅವರು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ, ಏನೆಲ್ಲ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಜನ ಈ ಒಂದು ಸೌದೆ ಒಲೆಯಿಂದ ತಯಾರಾಗುವ ಅಡುಗೆಯನ್ನ ಖುಷಿಯಿಂದ ತಿಂತಾ ಇದ್ದಾರೆ. ನವಿತಾ ಜೈನ್, ಹಳ್ಳಿ ಮನೆ ಅಂತಾದ್ರೆ ಇದು ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದೇ ಹೋಳಿಗೆಗೋಸ್ಕರ. ಮಲ್ಲೇಶ್ವರ ಭಾಗದಲ್ಲಿ ಬಹುತೇಕ ಜನ ಇಲ್ಲಿ ಯಾವಾಗಲೂ ಕೂಡ ವಿಸಿಟ್ ಮಾಡ್ತಾ ಇರ್ತಾರೆ. ಜೊತೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕೂಡ ಇದೆ. ವಿಜುವಲ್ ಅನ್ನ ನಮ್ಮ ವಿಡಿಯೋ ಜರ್ನಲಿಸ್ಟ್ ನೂರ್ ಅಹಮದ್ ತೋರಿಸ್ತಾ ಹೋಗ್ತಾರೆ. ನೀವು ಗಮನಿಸ್ತಾ ಇರಬಹುದು, ಸಾಕಷ್ಟು ಹೋಳಿಗೆಗಳು ಇಲ್ಲಿ ತಯಾರಾಗ್ತವೆ. ಅದು ಕೂಡ ಇಲ್ಲಿ ಊಟವನ್ನ, ಸ್ಪೆಷಲ್ ಊಟ ಆರ್ಡರ್ ಮಾಡಿದವರಿಗೆ ಪ್ರತಿನಿತ್ಯ ಹೋಳಿಗೆಯನ್ನ ಕೊಡ್ತಾರೆ. ಸುಮಾರು 500ಕ್ಕೂ ಅಧಿಕ ಹೋಳಿಗೆಯಲ್ಲಿ ರೆಡಿ ಆಗುತ್ತೆ. ಸೊ ನೀವು ಗಮನಿಸ್ತಾ ಇದ್ರೆ ಇದೆಲ್ಲವೂ ಕೂಡ ಗ್ಯಾಸ್ ಅಲ್ಲಿ ರೆಡಿ ಆಗ್ತಾ ಇದ್ದಂತಹ ಒಂದು ಹೋಳಿಗೆ. ಬಟ್ ಈಗ ನೀವು ನೋಡಬಹುದು, ಇದು ಸೌದೆ ಒಲೆಯಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಈ ಒಂದು ಉರಿ ಬಿಸಿಲಿನ ಮಧ್ಯೆ, ಈ ಒಂದು ಶೆಕೆಯಲ್ಲಿ ಇಲ್ಲಿ ಸೌದೆ ಒಲೆಯಲ್ಲಿ ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ ಇರುವಂತಹದ್ದು. ಸೊ ನಾನು ಈ ಹೋಳಿಗೆನ ರೆಡಿ ಮಾಡ್ತಾ ಇದ್ದಂತಹ ಮ್ಯಾನೇಜರ್ನ ಕೂಡ ಮಾಡ್ತಾ ಹೋಗ್ತೀನಿ. ಸರ್ ಹೇಳಿ, ಎಷ್ಟು ಹೋಳಿಗೆ ದಿನ ರೆಡಿ ಮಾಡ್ತೀರಾ? ಎಷ್ಟು ಕಷ್ಟ ಆಗ್ತದೆ ಗ್ಯಾಸ್ ನ ಪರ್ಯಾಯವಾಗಿ ಸೌದೆ ಒಲೆ ಪ್ರಿಫರ್ ಮಾಡಿ? ಕಷ್ಟ ಅಂತೂ ಇದೆ, ಪರ್ಯಾಯವಾಗಿ ಸೌದೆ. ನಮ್ಮ ಮಾಮೂಲಿ ಸೌದೆ ಜಾಸ್ತಿ ಹೊಗೆ ಬರಲ್ಲ, ಏನಿಲ್ಲ. ಇಂಡಕ್ಷನ್ ಇಂದ ಸ್ವಲ್ಪ ನಮ್ಗೊಂದ್ಸಲ ಅದೊಂದು ಅನುಕೂಲ ಆಗಿದೆ. ಪ್ರತಿದಿನ ಬಂದು 500 ಮೇಲೆ ಒಳಗೆ 500 ಬರೀ ಊಟಕ್ಕೆ ಮಾತ್ರ. ಇಂಡಿವಿಜುವಲ್ ಸೇಲ್ ಸದ್ಯಕ್ಕೆ ಅದು ಕೊಡ್ತಾ ಇಲ್ಲ, ಪ್ರಾಬ್ಲಮ್ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ. ವೀಕೆಂಡ್ ಆದ್ರೆ ಇವತ್ತು 1,000 ಗಂಟೆ ಹೋಗುತ್ತೆ. ಯುಗಾದಿ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ನಿಮ್ಗೆ ಹೊರಗಡೆಯಿಂದ ಆನ್ಲೈನ್ ಇಂದ ಡಿಮ್ಯಾಂಡ್ ಎಲ್ಲ ಬರ್ತಾ ಇರ್ತವೆ. ಹೆಂಗ್ ಮಾಡ್ತೀರಾ ಈ ಸೌದೆ ಒಲೆಯಲ್ಲಿ? ಅದೇ ಮೇಡಮ್, ನೋಡ್ತಾ ಇದೀವಿ ಯಾವ ತರ ಆಗುತ್ತೆ. ಸದ್ಯಕ್ಕೆ ಹುಡುಗರು ಇನ್ನೂ ಒಂದು ವಾರ ಇರೋದ್ರಿಂದ ಸ್ವಲ್ಪ ನಾವು ಮಾಡ್ತಾ ಇದೀವಿ, ಯಾವ ತರ ಬರುತ್ತೆ, ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಜನ ಏನ್ ಹೇಳ್ತಾರೆ ಸರ್, ಈ ಸೌದೆ ಒಲೆಯಲ್ಲಿ ಹೋಳಿಗೆಯನ್ನ ತಿದ್ದವ್ರು ಏನ್ ಹೇಳ್ತಾರೆ? ಟೇಸ್ಟ್ ಹೆಂಗಿದೆಯಂತೆ ಗ್ಯಾಸ್ಗೂ ಇದಕ್ಕೂ ಡಿಫ್ರೆನ್ಸ್? ಗ್ಯಾಸ್ ಟೇಸ್ಟ್ ಚೆನ್ನಾಗಿದೆ. ಹಳ್ಳಿ ಮನೆ ಈಗ ಒಂದು ಕಳೆ ಬಂದಿದೆ ಅಂತ ಅವ್ರು ಹೇಳ್ತಾರೆ. ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ನಿಮ್ಗೆ ಇವಾಗ ಗ್ಯಾಸ್ ಸಿಗ್ತಾ ಇಲ್ವಾ? ಸಿಕ್ಕಿದ್ರೆ ಎಷ್ಟು ರೇಟಿಗೆ ಸಿಗ್ತಾ ಇದೆ? ಗ್ಯಾಸ್ ಸದ್ಯಕ್ಕೆ ಬಾಸ್ ಡಿಸೈಡ್ ಮಾಡ್ತಾ ಇದಾರೆ. ನಮ್ದು ಈಗ ಸದ್ಯಕ್ಕೆ ಎಲ್ಲಾ ಕಡೆ ಬಾಯ್ಲರ್ ಮತ್ತೆ ಸೌದೆ ಒಲೆ ನಾವು ಐಟಮ್ ಪ್ರಿಪೇರ್ ಮಾಡ್ತಾ ಇದೀವಿ. ದೋಸೆ ಒಂದು ಗ್ಯಾಸ್ ಅಲ್ಲಿ ಪ್ರಿಪೇರ್ ಮಾಡ್ತಾ ಇದೀವಿ ಅಷ್ಟೇ. ಇದು ಇಲ್ಲಿರುವಂತಹ ಮ್ಯಾನೇಜರ್ ಹೇಳ್ತಾ ಇರುವಂತಹ ಮಾತು. ಜೊತೆಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿರ ಅವರು ಕೂಡ ನನ್ನ ಜೊತೆಗಿದ್ದಾರೆ. ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೇನೆ. ಸರ್, ನಿಮಗೆ ಇವಾಗ ಗ್ಯಾಸ್ ಇಲ್ಲದೆ ಬೆಂಗಳೂರಿನಲ್ಲಿ ಸುಮಾರು 45,000 ಹೋಟೆಲ್ಗಳಿವೆ. ಅಂದಾಜು ಎಷ್ಟು ನಷ್ಟ ಆಗಿದೆ ಸರ್? ನಷ್ಟದ ಸಂಪೂರ್ಣ ಮಾಹಿತಿ ಇನ್ನು ಬರಬೇಕಷ್ಟೇ. ಬಹಳಷ್ಟು ಮೀಟಿಂಗ್ಗಳು, ಬ್ಯಾಂಕ್ವೆಟ್ ಹಾಲ್ ಫಂಕ್ಷನ್ಗಳು ಕ್ಯಾನ್ಸಲ್ ಆಗಿದೆ. ಹಾಗೂ ಅವರಿಗೂ ಸರಿಯಾಗಿ ಉಣಬಡಿಸಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಮೆನುನಲ್ಲೂ ಬಹಳಷ್ಟು ಹೋಟೆಲ್ಗಳಿಗೆ ಕಡಿತ ಮಾಡಿದ್ದಾರೆ. ಮುಚ್ಚಿರೋ ಹೋಟೆಲ್ಗಳು ಬಹಳ ತೀರಾ ಕಡಿಮೆ ಬೆಂಗಳೂರು ನಗರದಲ್ಲಿ, ಅದು ವೆರಿ ವೆರಿ ಲೆಸ್ ಕಂಪ್ಯಾರಿಟಿವ್. ಆದರೆ ಖಾದ್ಯ ತಯಾರಿಕೆಯಲ್ಲಿ ಸ್ವಲ್ಪ ಕಡಿಮೆ ಮಾಡಿರುವುದರಿಂದ ಗ್ರಾಹಕರ ಸಂಖ್ಯೆಯು ಕುಂಠಿತವಾಗಿರುತ್ತದೆ. ಇದು ಮುಂದಿನ ರೀತಿ ಇದೇ ರೀತಿ ಮುಂದುವರೆದರೆ ನಮಗೆ 100 ಕೋಟಿಗಿಂತಲೂ ಹೆಚ್ಚಿಗೆ ನಷ್ಟ ಆಗಬಹುದು. ಇದೇ ರೀತಿ ಮುಂದುವರೆದರೆ 100 ಕೋಟಿಗಿಂತ ಜಾಸ್ತಿ ನಷ್ಟ ಆಗುತ್ತೆ. ಖಂಡಿತ. ಈಗಾಗಲೇ ಟೂರಿಸಂನಲ್ಲೂ ಬಹಳಷ್ಟು ಕಡಿತವಾಗಿದೆ. ಬಹಳಷ್ಟು ಫಾರಿನ್ ಟೂರಿಸ್ಟ್ನವರು ಬರ್ತಾ ಇಲ್ಲ. ಬಿಸಿನೆಸ್ ಮೀಟಿಂಗ್ಗಳು ಹಂತ ಹಂತವಾಗಿ ಸ್ಲೋ ಆಗ್ತಾ ಇದೆ. ಈ ಪರಿಸ್ಥಿತಿ ಎಲ್ಲಿಗೆ ಬರುತ್ತದೆ ಅಂತ ಕಾದು ನೋಡ್ತಾ ಇದ್ದೇವೆ. ನಮ್ಮ ಸಣ್ಣ ಮತ್ತು ಮಧ್ಯಮ ಹೋಟೆಲ್ಗಳಿಗೆ ಇದು ಬಹುದೊಡ್ಡ ಹೊಡೆತ ಆಗ್ತಾ ಇದೆ. ಇದರ ಜೊತೆಗೆ ನಮಗೆ ಕರೆಂಟ್ ಬಿಲ್ಗಳು ಕೂಡ ಹೆಚ್ಚಿಗೆ ಬರುತ್ತದೆ ಮತ್ತು ಇತರ ಖರ್ಚುಗಳು ಕೂಡ ಹೆಚ್ಚಿಗೆ ಬರುವುದರಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ಮನವಿ ಮಾಡಿದ್ದೇವೆ, ಕರೆಂಟ್ನಲ್ಲಿ ನಮಗೆ 2 ರೂಪಾಯಿ ವಿನಾಯಿತಿ ಕೊಡಿ ಅಂತ. ನಷ್ಟ ಆದ್ರೂ ನೀವು ರೇಟ್ ಜಾಸ್ತಿ ಮಾಡ್ಕೊಂಡು ಅಲ್ಲೇ ಬ್ಯಾಲೆನ್ಸ್ ಮಾಡ್ತೀರಲ್ಲ? ಖಂಡಿತ. ಈ ಪರಿಸ್ಥಿತಿಯಲ್ಲಿ ನಾವು ಧೈರ್ಯವಾಗಿ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ, ಗಾಯದ ಮೇಲೆ ಬಿಸಿ ಎಣ್ಣೆ ಸುರಿಯಲಿಕ್ಕೆ ನಾವು ಕೂಡ ಇಷ್ಟಪಡುವುದಿಲ್ಲ. ಇದೊಂದು ಆತಿಥ್ಯ ಕ್ಷೇತ್ರ, ಹಾಗೆಂತ ನಾವು ಸೋಷಿಯಲ್ ಸರ್ವಿಸೇ ಸಂಪೂರ್ಣ ಮಾಡಲಿಕ್ಕೆ ಆಗುವುದಿಲ್ಲ. ಆದಷ್ಟು ಮಟ್ಟಿಗೆ ಸಹಕರಿಸ್ತಾ ಇದ್ದೇವೆ. ಹೆಚ್ಚಿನ ಹೋಟೆಲ್ನಲ್ಲಿ ದರ ಏರಿಸಲೇ ಇಲ್ಲ. 1-2-3 ಹೋಟೆಲ್ಗಳಲ್ಲಿ ಮಾಡಿರಬಹುದು. ಅದು 40,000ಕ್ಕಿಂತ ಹೆಚ್ಚಿಗಿರುವಂತಹ ಹೋಟೆಲ್ನಲ್ಲಿ ಒಂದೇ ಬೆಲೆ ಈಗ ಕೂಡ ನಿಯಂತ್ರಣದಲ್ಲಿ ಇಟ್ಕೊಂಡಿರುವುದು ನಾವು ಎಲ್ಲಾ ಹೋಟೆಲ್ ಮಾಲೀಕರಿಗೆ ವಿಶೇಷವಾದ ಗ್ರಾಹಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ.
ಇದು ಇಲ್ಲಿರುವಂತಹ ಸಿಬ್ಬಂದಿ ಜೊತೆಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಅವರು ಹೇಳ್ತಾ ಇರುವಂತಹ ಮಾತು. ಸೊ ಹಳ್ಳಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಹೋಳಿಗೆಗಂತೂ ಡಿಮಾಂಡ್ ಇರುತ್ತೆ. ಸೊ ತಿಂದಿರುವಂತಹ ಜನ ಕೂಡ ಟೇಸ್ಟ್ ಬಹಳ ವಿಭಿನ್ನವಾಗಿದೆ, ಚೆನ್ನಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ನವಿತಾ ಜೈನ್. ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ಡೀಟೇಲ್ಸ್ಗೆ. ಇನ್ನು ಮಂಗಳೂರಲ್ಲೂ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ಅಭಾವ ಆಗಿರುವುದರಿಂದ ಇವತ್ತಿಗೆ ಮಾತ್ರ ದೋಸೆ ಮಂಗಳೂರುಗರಿಗೆ. ಇನ್ನು ಮುಂದೆ ಇವತ್ತಿನಿಂದ ದೋಸೆ ಇಲ್ಲ, ಇವತ್ತಿಗೆ ಮಾತ್ರ ದೋಸೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹೀಗೆ ಪರಿಸ್ಥಿತಿ ಮುಂದುವರೆದ್ರೆ ಹೋಟೆಲ್ ನಡೆಸೋದು ಕಷ್ಟ ಅಂತ ಹೇಳಿ ನ್ಯೂಸ್ 18ನಲ್ಲಿ ಹೋಟೆಲ್ ಮಾಲೀಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಯಾಕಂದ್ರೆ ಅನೇಕರು ಹೋಗೋದು ಅಲ್ಲಿ ಒಂದ್ ಕಡೆ ಯಾವ ರೀತಿಯಾಗಿ ಇಡ್ಲಿ ವಡೆಗೆ ಯಾವ ರೀತಿಯ ಡಿಮ್ಯಾಂಡ್ ಇರುತ್ತೋ ದೋಸೆಗೆ ಕೂಡ ಅಷ್ಟೇ ಇಂಪಾರ್ಟೆಂಟ್. ಅದ್ರಲ್ಲಿ ಕೂಡ ಮಂಗಳೂರಿನ ನೀರು ದೋಸೆ ಫೇಮಸ್ ಆಗಿರೋದು ಗೊತ್ತೇ ಇದೆ. ಇಂತಹ ಸಂದರ್ಭದಲ್ಲಿ ಇನ್ನು ಮುಂದೆ ನಾವು ದೋಸೆ ಕೊಡೋದಿಲ್ಲ, ಯಾಕಂತ ಹೇಳಿದ್ರೆ ಸಿಲಿಂಡರ್ ಅಭಾವ ಇದೆ. ಮಸಾಲೆ ದೋಸೆ ಆಗಿರ್ಬೋದು, ವೆರೈಟಿ ದೋಸೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೋಟೆಲ್ನ ಮಾಲೀಕರುಗಳು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಅಲ್ಲಿನ ಗ್ರೌಂಡ್ ರಿಯಾಲಿಟಿಯನ್ನ ಮಾಡಿದ್ದಾರೆ. ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆ ವ್ಯತ್ಯಯ ಮಂಗಳೂರಲ್ಲಿ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಮಂಗಳೂರಿನ ಹಲವು ಹೋಟೆಲ್ಗಳಿಗೆ ಕಳೆದ ಒಂದು ವಾರದಿಂದ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ. ಹಾಗಾಗಿ ಹೋಟೆಲ್ ಮಾಲಕರು ಬೇರೆ ಬೇರೆ ಉಪಾಯಗಳನ್ನು ಕೂಡ ಕಂಡು ಹುಡುಕಿದ್ದಾರೆ. ಆದರೆ ಇವತ್ತು ವೀಕೆಂಡ್ ಆದಿತ್ಯವಾರದ ಈ ದಿನದಲ್ಲೂ ಕೂಡ ಸಾಕಷ್ಟು ಕಷ್ಟವನ್ನ ಹೋಟೆಲ್ ಮಾಲಕರು ಅನುಭವಿಸಿದ್ದಾರೆ. ಬೇರೆ ಪರ್ಯಾಯ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ನಾವೀಗ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ ದುರ್ಗಾ ವೈಭವ ಹೋಟೆಲ್ನ ಮುಂಭಾಗದಲ್ಲಿದ್ದೇವೆ. ಸಾಮಾನ್ಯವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಬರ್ತಾರೆ ಮತ್ತು ವೆಜ್ ಹೋಟೆಲ್ ಕೂಡ ಹೌದು. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಗ್ರಾಹಕರು ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಅಗತ್ಯವಾದ ಐಟಮ್ಗಳನ್ನು ಪೂರೈಸೋಕೆ ಈಗ ಬೇರೆ ಬೇರೆ ಮಾರ್ಗಗಳನ್ನು ಹೋಟೆಲ್ನ ಮಾಲಕರು ಕಂಡು ಹುಡುಕಿದ್ದಾರೆ. ಅಂದ್ರೆ ಬೇರೆ ಕಡೆ ಸೌದೆ ಒಲೆಯಲ್ಲಿ ಮಾಡಿ ಮತ್ತೆ ಇಲ್ಲಿಗೆ ಆ ಫುಡ್ಗಳನ್ನು ತರುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಕಳೆದ ಒಂದು ವಾರದಿಂದ ಇಡೀ ಮಂಗಳೂರು ನಗರದಲ್ಲಿ ಹೋಟೆಲ್ಗಳಿಗೆ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ. ಸಪ್ಲೈ ಆಗ್ತಾ ಇದ್ರೂ ಕೂಡ ಅದು ಕಾಳಸಂತೆಯಲ್ಲಿ ಬಿಕಾರಿ ಆಗ್ತಾ ಇದೆ. ದುಪ್ಪಟ್ಟು ಹಣಕ್ಕೆ ಸಿಲಿಂಡರ್ಗಳನ್ನು ಕೊಂಡುಕೊಳ್ಳುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಹೋಟೆಲ್ ಮಾಲಕರು ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆಗಳನ್ನು ತಾವು ಬಗೆಹರಿಸಬೇಕೆಂಬ ಮನವಿಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹೋಟೆಲ್ ಉದ್ಯಮ ಅನ್ನುವಂಥದ್ದು ಮಂಗಳೂರಲ್ಲಿ ಬಹಳ ಪ್ರಸಿದ್ಧವಾದ ಉದ್ಯಮ ಮತ್ತು ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ಹೋಟೆಲ್ ಉದ್ಯಮ ಕೂಡ ಅಷ್ಟೇ ವೇಗದಲ್ಲಿ ಬೆಳೆದುಕೊಂಡು ಬಂದಿದೆ. ಕಳೆದ ಒಂದು ವಾರ ಆಯಿತು ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ. ಯಾವ ರೀತಿಯಾಗಿ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿದ್ದೀರಿ? ಪರ್ಯಾಯ ಅಂದರೆ ಒಂದು ಈಗ ಒಲೆಯಲ್ಲಿ ಮಾಡೋದು ಒಂದೇ ಪರ್ಯಾಯ ವ್ಯವಸ್ಥೆ. ಬಟ್ ಈಗೇನಂದರೆ ನಮ್ಮ ಸ್ಟಾಫ್ಗಳು ಕೆಲವೊಬ್ಬರು ಅದರಲ್ಲಿ ಒಲೆಯಲ್ಲಿ ಮಾಡಿ ಎಕ್ಸ್ಪರ್ಟ್ಗಳಿಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ನಾವು ಆ ಥರ ಮಾಡ್ತಾ ಇದ್ದೀವಿ. ಆಮೇಲೆ ಈ ಪ್ರೊವಿಷನ್ ಸಹ ಇಲ್ಲ. ಈಗ ಇದು ಸಿಟಿ ಆಗಿರೋದ್ರಿಂದ ಆಮೇಲೆ ಇಲ್ಲಿ ಒಲೆ ಹಾಕ್ಲಿಕ್ಕೂ ಪ್ರೊವಿಷನ್ ಇಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ದೂರದಲ್ಲಿ ಒಲೆ ಹಾಕಿ ಅಲ್ಲಿಂದ ನಾವು ಬಲ್ಕ್ ಕುಕಿಂಗ್ ಮಾಡಿ ಇಲ್ಲಿ ತಗೊಬಂದು ಸರ್ವ್ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಕಾರಣಕ್ಕೂ ಹೋಟೆಲ್ ಬಂದ್ ಮಾಡದೆ ಒಂದು ಫುಡ್ನ ಸರ್ವ್ ಮಾಡುವ ಒಂದು ಪ್ಲಾನಲ್ಲಿ ಇದ್ದೀವಿ. ಬಟ್ ಹೀಗೆ ಮುಂದುವರೆದ್ರೆ ಕಷ್ಟ ಆಗ್ತದೆ. ಯಾಕಂದರೆ ಈಗ ಎರಡ ಗ್ಯಾಸ್ ಇದೆ ನಮ್ಮ ಹತ್ರ. ಅದರಲ್ಲಿ ನಾವು ಎಮರ್ಜೆನ್ಸಿ ಇಲ್ಲಿ ಏನಾದರೂ ಕುಕಿಂಗ್ ಮಾಡುವಂಥದ್ದನ್ನು ಮಾಡ್ತಾ ಇದ್ವಿ. ಮತ್ತೆ ಬಲ್ಕ್ ಕುಕಿಂಗ್ ಎಲ್ಲ ಹೊರಗೆ ಮಾಡ್ತಾ ಇದ್ವಿ. ಸೊ ಇನ್ನು ಅದು ಬರಲಿಲ್ಲ ಅಂದರೆ ಬರೀ ಒಂದು ಅನ್ನ ಸಾಂಬಾರು ಇಟ್ಕೊಂಡು ಇಡೀ ದಿನ ಹೋಟೆಲ್ ರನ್ ಮಾಡಲಿಕ್ಕೆ ಆಗಲ್ಲ. ಮಧ್ಯಾಹ್ನ ಊಟ ಕೊಡ್ಬೋದು, ಬಟ್ ಇಷ್ಟು ಜನ ಸ್ಟಾಫ್ ಇರುವಾಗ ಅದು ಪಾಸಿಬಲ್ ಇಲ್ಲ. ಸೊ ಹಾಗಾಗಿ ನಮಗೆ ಗ್ಯಾಸ್ ಸಿಕ್ಕಿದ್ರೇ ಹೋಟೆಲ್ ರನ್ ನೆಕ್ಸ್ಟ್ಗೆ. ಸೊ ಅದಕ್ಕೆ ನಮ್ದೊಂದು ರಿಕ್ವೆಸ್ಟ್ ಏನಂದ್ರೆ ಆದಷ್ಟು ಬೇಗ ಗ್ಯಾಸ್ ಸಿಗುವಂತ ಆಗಲಿ ಅನ್ನೋದೇ ನಮ್ದೊಂದು ಗೌರ್ಮೆಂಟಿಗೆ ಒಂದು ಮನವಿ. ಸರ್, ಮೆನುಗಳಲ್ಲಿ ಏನಾದರೂ ಕಡಿತ ಮಾಡಿದ್ದೀರಾ ಹೇಗೆ ಅಂತ? ಖಂಡಿತ ಮಾಡಿದ್ದೀವಿ. ಯಾಕಂದ್ರೆ ಈಗ ಗ್ಯಾಸ್ ಇಲ್ಲದೆ ಇರೋದ್ರಿಂದ 1-2 ಗ್ಯಾಸಲ್ಲಿ ನಾನು ಎಲ್ಲ ಐಟಮ್ಗಳನ್ನ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ನಾವು ಸಂಡೇ ಆಗಿರೋದ್ರಿಂದ ಇವತ್ತೊಂದು ದೋಸೆ ರನ್ನಿಂಗಲ್ಲಿದೆ. ಅದು ಬಿಟ್ಟರೆ ಈಗ ನಾವು ಇಲ್ಲಿ ಮಾಡಿಕೊಡುವಂಥ ಈಗ ಪೂರಿ ಆಗಿರ್ಬೋದು ಅಥವಾ ರನ್ನಿಂಗಲ್ಲಿ ಮಾಡಿಕೊಡುವಂಥ ಆರ್ಡರ್ಗಳನ್ನ ಈಗ ಸ್ವಲ್ಪ ಕಟ್ ಆಫ್ ಮಾಡಿದ್ದೇವೆ ಸದ್ಯಕ್ಕೆ. ಸೊ ಗ್ಯಾಸ್ ಬಂದರೆ ಅದನ್ನು ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂದರೆ ನಾವು ಆ ಅಂಥದನ್ನು ಕಂಪ್ಲೀಟ್ ಆಗಿ ನಿಲ್ಲಿಸ್ಬೋದು. ಇವಷ್ಟು ಬೇಗ ಗ್ಯಾಸ್ ಸಿಲಿಂಡರ್ಗಳು ಸಪ್ಲೈ ಆಗಲಿ. ಯಾಕಂದರೆ ಆ ಸೌದೆ ಒಲೆಯಲ್ಲಿ ದೀರ್ಘಕಾಲಕ್ಕೆ ಅಡುಗೆ ಮಾಡೋಕ್ಕೆ ಅದು ಅಸಾಧ್ಯ ಆಗುತ್ತೆ ಮತ್ತು ಸಿಟಿ ಒಳಗೆ ಅದಕ್ಕೆ ಸ್ಟ್ರಕ್ಚರ್ ಕೂಡ ಇಲ್ಲ. ಹಾಗಾಗಿ ಸರ್ಕಾರ ನಮ್ಮ ಬೇಡಿಕೆಗಳಿಗೆ, ನಮ್ಮ ಮನವಿಗಳಿಗೆ ಸ್ಪಂದನೆ ಕೊಡುತ್ತೆ ಎಂಬ ಆಶಯದಲ್ಲಿ ಹೋಟೆಲ್ ಮಾಲಕರು ಇದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ದಕ್ಷಿಣ ಕನ್ನಡ ಮಂಗಳೂರಿನ ಪರಿಸ್ಥಿತಿ ಆದರೆ ಕಲಬುರಗಿಯಲ್ಲೂ ಕೂಡ ಪರಿಸ್ಥಿತಿ ಭಿನ್ನ ಆಗೇನಿಲ್ಲ. ಕಲಬುರಗಿಯಲ್ಲೂ ಬೀದಿ ಬದಿ ವ್ಯಾಪಾರಿಗಳು ಗ್ಯಾಸ್ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. 1-2 ದಿನಕ್ಕಾಗುವಷ್ಟು ಮಾತ್ರ ಸಿಲಿಂಡರ್ ಇದೆ, ಮುಂದೇನು ಅನ್ನುವಂತಹ ಆತಂಕ ಅವರನ್ನ ಕಾಡ್ತಾ ಇದೆ. ಹೀಗೆ ಆದ್ರೆ ಹೋಟೆಲ್ ಅನ್ನ ಕ್ಲೋಸ್ ಮಾಡಲೇಬೇಕು ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವುದು. ಈಗಾಗಲೇ ಅವರೇ ಹೇಳ್ಕೊಂಡಾಗೆ ಇದರಿಂದಾನೇ ನಾವು ಜೀವನ ಮಾಡ್ತಿದ್ದೇವೆ, ನಮಗೆ ಮುಂದಿನ ಬದುಕೇನು, ಮುಂದಿನ ಪರಿಸ್ಥಿತಿ ಏನು ಅನ್ನುವಂತಹ ಚಿಂತೆ ಕಾಡ್ತಾ ಇದೆ ಅಂತ ಹೇಳಿ ನ್ಯೂಸ್ 18ನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ. ಸಂಕಷ್ಟದಲ್ಲಿ ಹೋಟೆಲ್ ಉದ್ಯಮಗಳು ಇದಿರುವಂಥದ್ದು ಯಾವತ್ತೂ ಕೂಡ ಹೀಗಾಗಿರಲಿಲ್ಲ ನಮಗೆ ಅಂತ ಹೇಳಿ ಹೋಟೆಲ್ ಮಾಲೀಕರುಗಳು ಹೇಳ್ಕೊಳ್ತಾ ಇದ್ದಾರೆ. ಇನ್ನು ಕಲಬುರಗಿಯಿಂದ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್ ಕದಂ.
ನಾವೀಗ ಕಲಬುರಗಿಯ ಲಾಲ್ಗಿರಿ ಕ್ರಾಸ್ ಬಳಿ ಇರುವಂಥ ಒಂದು ಸ್ಟ್ರೀಟ್ ಫುಡ್ ಅಲ್ಲಿ ಇದ್ದೀವಿ. ಈ ಒಂದು ಬಂಡಿಯಲ್ಲಿ ಸುಮಾರು ಬೆಳಗ್ಗೆಯಿಂದಲೇ ಮಧ್ಯಾಹ್ನವರೆಗೆ ಈ ಒಂದು ಏನು ಬಂಡಿ ಇದೆ, ಈ ಒಂದು ಇದರಲ್ಲಿ ಏನಂತಂದ್ರೆ ಸಾಕಷ್ಟು ಜನರಿಗೆ ತಿಂಡಿ ತಿನಿಸುಗಳನ್ನು ಮಾಡಿಕೊಡ್ತಾರೆ. ಆದರೆ ಸಿಲಿಂಡರ್ ಅಭಾವದಿಂದ ಸಾಕಷ್ಟು ತೊಂದರೆ ಆಗ್ತದೆ. ಆದರೆ ಒಂದೆರಡು ದಿನಗಳಿಗೆ ಮಾತ್ರ ಆಗುವಷ್ಟು ಈಗ ಸಿಲಿಂಡರ್ನ ನಮ್ಮ ಹತ್ರ ಬಳಿ ಇರುವಂಥದ್ದು. ಆದರೆ ಇನ್ನು ಮುಂದೆ ಒಂದೆರಡು ದಿನ ಕಳೆದರೆ ನಮಗೆ ಸಿಲಿಂಡರ್ ಸಿಗದೆ ಇರುವುದರಿಂದ ಸಾಕಷ್ಟು ಕಷ್ಟ ಆಗುತ್ತೆ. ನಾವು ಈ ಒಂದು ಸ್ಟ್ರೀಟ್ ಫುಡ್ ಅಂಗಡಿ ನಾವು ಬಂದ್ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ನಾವು ಪ್ರತಿದಿನ ಕೂಡ ಇದರ ಮೇಲೆ ಜೀವನವನ್ನು ನಡೆಸ್ತಿದ್ದೀವಿ. ಆದರೆ ಇದೇ ಬಂದಾದರೆ ನಮ್ಗೆ ಸಾಕಷ್ಟು ತೊಂದರೆ ಆಗುತ್ತೆ. ಏನು ಇಲ್ಲಿ ಎಂಪ್ಲಾಯಿಗಳು ಏನು ಕೆಲಸನ ಮಾಡ್ತಾರೆ ಲೇಬರ್ಗಳು, ಅವರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸಿನ ಅಭಾವ ಉಂಟಾಗಿದೆ. ನಿಮ್ಗೆ ಗ್ಯಾಸ್ ಸಿಲಿಂಡರ್ ಸಿಗ್ಲತ್ತದೆ ಸರ್? ನಮ್ಮಲ್ಲಿ 3,000 ರೂಪಾಯಿ ಕೊಟ್ಟು 2 ಸಿಲಿಂಡರ್ ತಂದೀನಿ ಸರ್ ನಾನು ಮೊನ್ನೆ ರಾತ್ರಿ ಸರ್. ಈಗ ಇನ್ನೊಂದು 2 ದಿವಸ ಆಗ್ತದೆ ಸರ್ ನಮ್ಮ ವ್ಯಾಪಾರ. ನಮ್ಮ ವ್ಯಾಪಾರ ಅಂದ್ರೆ ಸರ್ ಗರಂ ಕೊಡ್ಬೇಕು ಸರ್ ನಮ್ಮದು. ಯಾಕಂದ್ರೆ ಬೇರೆ ಥರ ಇದು ಒಂದು ಸುಸ್ಲಾ ಐಟಮ್ ಇರ್ತದೆ ರೀ, ಅದು ಹೆಂಗೆ ನಾವು ಮನೆಗೆ ಮಾಡ್ಕೊಂಡು ಬರ್ತೀವಿ ರೀ. ಇದು ಇಡ್ಲಿ ವಡೆ ಏನೋ ಸರ್ ಅದಕ್ಕೆ ಕಂಪಲ್ಸರಿ ಬೇಕೇ ಸರ್. ಗ್ಯಾಸ್ ಇರಲಿಲ್ಲ ಅಂದ್ರೆ ನಮ್ಗೆ ನಡೆಯಲೇ ಸರ್. ನಮ್ಗೆ ಏನಾದರೂ ಅದು ಅನುಕೂಲ ಮಾಡಿಕೊಟ್ರೆ ಅಂದರೆ ನಮ್ಮದು ವ್ಯಾಪಾರ ಮುಂದೆ ನಡೀತದೆ ಸರ್. ನಮ್ಮದು ದಿನನಿತ್ಯ ಇದ್ರ ಬಗ್ಗೆ ಸರ್. ಈಗ ಗ್ಯಾಸ್ ಸಿಲಿಂಡರ್ಗೆ ಹೆಚ್ಚಿನ ಪ್ರಮಾಣದ ದುಡ್ಡನ್ನು ತೊಗೊಳ್ತಾ ಇದ್ದಾರೆ. ತೊಗೊಂಡ್ರಿ ಸರ್, ಹೆಚ್ಚಿನ ಪ್ರಮಾಣದ ದುಡ್ಡು ತೊಗೊಂಡ್ರಿ ಸರ್. ಈಗ 3,000 ತೊಗೊಂಡು ನಾವು ತಂದೇವು ಸರ್. ಈಗ ವ್ಯಾಪಾರ ಅಂತೂ ಇನ್ನೂ ಬಂದಾಗಿಲ್ಲ ಇಲ್ಲಿವರೆಗೆ ರೀ. ಮತ್ತು ಈಗ ಮುಂದೆ ಸಿಗಲಿಲ್ಲಪ್ಪ ಅಂತಂದ್ರೆ ಸಿಗಲ್ಲ ಅಂತಲೇ ಹೇಳ್ಯಾರಿ ಸರ್. 3 ಕೊಟ್ರೇನು 3.5 ಕೊಟ್ಟರು ಸಿಗಲ್ಲ ಅಂತಲೇ ಹೇಳ್ಯಾರಿ. ಸಿಗಲಿಲ್ಲಪ್ಪ ಅಂದ್ರೆ ಬಂದೇ ಆತ ಸರ್ ವ್ಯಾಪಾರ. ಈಗ ಯಾಕಂದ್ರೆ ಇದರಿಂದ ಏನಾದ್ರು ವ್ಯಾಪಾರ ಬರೋದು, ಆದಾಯ ಬರೋದು ಕಡಿಮೆ. ಅದೇ ಸಿಲಿಂಡರ್ಗೆ ಹೆಚ್ಚಿನ ಪ್ರಮಾಣದ ಡಬಲ್ ರೇಟನ್ನು ಕೊಟ್ಟಾಗ ನಿಮ್ಗೇನು ಉಳಿಯಲ್ಲ ಸರ್? ಆದಾಯ ಬೇಡ್ರಿ ನಮಗೆ ಬದುಕಲಿಕ್ಕೆ. ಈಗ ಸರ್ 6-8 ಜನ ಇದ್ದೀವಿ ನಾವು ರೀ. ನಮ್ಗೆ ಆದಾಯ ಬೇಡ್ರಿ. ನಮ್ಗೆ ಏನದ ನಮಗೆ ಬದುಕಲಿಕ್ಕೆ ಇವತ್ತಿಗೆ ಬದುಕಿದ್ರೆ ಸಾಕು. ನಮ್ದು ಹೆಂಗಿದೆ ಸರ್, ದಿನನಿತ್ಯ ಬದುಕದ ಸರ್. ದಿನ ಮಾಡೋದು, ದಿನ ಖರ್ಚು ಮಾಡೋದು, ಹಿಂಗೆ ಬದುಕದಾರೆ ಸರ್. ಇನ್ನು ಒಂದು ದಿವಸ 2 ದಿವಸ ಆಗ್ತದೆ ಅಷ್ಟೇ. ಅದು ಆದ್ಮೇಲೆ ಹೆಂಗಂತ ಬಂದ್ ಆಗ್ತದೆ ಸರ್, ಗ್ಯಾರಂಟಿ ಬಂದ್ ಆಗ್ತದೆ ಸರ್. 2 ದಿವಸ ಆದ್ಮೇಲೆ ಬಂದ್ ಆಗಲೇಬೇಕು ರೀ. ಬಂದ್ ಆಗ್ತದೆ ಸರ್. ಕೊಟ್ಟರಂದ್ರೆ ಚಾಲು ಇರ್ತದೆ ರೀ, ಕೊಡಲಿಲ್ಲ ಅಂದ್ರೆ ಬಂದ್ ಆಗ್ತದೆ ರೀ. ಆಲ್ಮೋಸ್ಟ್ ಅವ್ರು ಇಲ್ಲಂತಲೇ ಹೇಳಕತ್ತಾರೆ ಗ್ಯಾಸ. ಮತ್ತು ಇಲ್ಲಂತಂದ್ರೆ 2-3 ದಿವಸ ಆದ್ಮೇಲೆ ಬಂದ್ ಆಗ್ತದೆ ಸರ್. ಬಂದ್ ಆಯ್ತಪ್ಪ ಅಂದ್ರೆ ನಮ್ದು ಏನದ 8 ಮಂದಿಗೆ ಹೊಟ್ಟೆ ಮ್ಯಾಗ ತಣ್ಣೀರು ಬಟ್ಟಿನೇ ಸರ್. ಎಲ್ರಿಗೂ ಕೂಡ ಒಂದು ಕಷ್ಟ ಆಗುತ್ತೆ. ಪ್ರತಿನಿತ್ಯ ಕೂಡ ದುಡಿದು ನಾವು ಉಪಜೀವನ ಮಾಡ್ತೀವಿ. ಆದರೆ ಇದೇ ಬಂದಾದ್ಮೇಲೆ ನಮಗೆ ಉಪಜೀವನ ಮಾಡೋದು ಕಷ್ಟ ಆಗ್ತದೆ ಅನ್ನೋ ಮಾತು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜೀವ್ ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ದಾವಣಗೆರೆಯಲ್ಲಿ ಎಲ್ಪಿಜಿ ಸಿಲಿಂಡರ್ ಅಭಾವ ಉಂಟಾಗಿದ್ದು 5 ಆಟೋ ಎಲ್ಪಿಜಿ ಸ್ಟೇಷನ್ ಪೈಕಿ ಆಲ್ರೆಡಿ ಈಗ 2 ಎಲ್ಪಿಜಿ ಸ್ಟೇಷನ್ಗಳು ಕ್ಲೋಸ್ ಆಗಿವೆ. ಆಟೋ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಅಥವಾ ಇತರೆ ವಾಹನಗಳ ಚಾಲಕರು ಕೂಡ ಪರದಾಟವನ್ನ ಮಾಡ್ತಾರೆ. ಯಾಕಂದ್ರೆ ಆಟೋಗೆ ಎಲ್ಪಿಜಿ ಗ್ಯಾಸ್ ಅನ್ನ ಬಳಕೆ ಮಾಡಿ ಆ ಆಟೋವನ್ನ ಅನೇಕ ಚಾಲಕರು ಓಡಿಸ್ತಾ ಇದ್ರು. ಈಗ ಅದು ಕೂಡ ಸಿಗ್ತಾ ಇಲ್ಲ. ಜೊತೆಗೆ 1 kg ಆಟೋ ಎಲ್ಪಿಜಿ ದರ 56 ರೂಪಾಯಿಯಿಂದ ಇದೀಗ ಏರಿಕೆಯಾಗಿರೋದು 75ರಿಂದ 80 ರೂಪಾಯಿಗೆ. ಆಟೋ ಚಾಲಕರ ಕುಟುಂಬಗಳು ಕೂಡ ಇದರಿಂದಾಗಿ ಈಗ ಸಂಕಷ್ಟವನ್ನ ಅನುಭವಿಸ್ತಾ ಇದೆ. ಆಟೋ ಗ್ಯಾಸ್ ಸಿಗದೆ ಪರದಾಟವನ್ನ ಮಾಡ್ಕೊಳ್ತಾ ಇದ್ದಾರೆ ಆಟೋ ಚಾಲಕರು ಮಾತಾಡಿದ್ದಾರೆ. ಹೆಚ್ಚು ಕಡಿಮೆ ಒಂದು 8ರಿಂದ 10 ದಿನ ಆಯಿತು. ಭಾರಿ ಸಮಸ್ಯೆ ಆಗ್ತಿದೆ. ಬಟ್ ನಮಗೆ ನಾವೀಗ ಆಟೋ ನಂಬ್ಕೊಂಡೇ ಜೀವನ ನಡೆಸ್ತಾ ಇರೋದು. ಫಸ್ಟು 58 ರೂಪಾಯಿ ಇದ್ದಿದ್ದು ಗ್ಯಾಸ್ ಈಗ 68 ಆಯಿತು. 68 ಆಗಿ 2 ದಿನಕ್ಕೇ ಮತ್ತೆ 75 ಆಯಿತು. ಒಂದು ಸೈಡು 75 ಮಾಡಿದ್ದಾರೆ, ಅಲ್ಲಿ ಇನ್ನೊಂದು ಗ್ಯಾಸ್ ಬಂಕ್ ಇದೆ, ಅಲ್ಲಿ 80 ರೂಪಾಯಿ ಮಾಡಿದ್ದಾರೆ. ಈ ಥರ ಆದರೆ ನಾವು ಹೆಂಗೆ ಜೀವನ ನಡೆಸ್ಬೇಕು ಏನು? ಪ್ಯಾಸೆಂಜರಿಗೆ ಈಗ 40 ರೂಪಾಯಿ ಹೋಗೋ ಜಾಗದಾಗ 50 ಕೇಳ್ತೀವಿ, 50 ಹೋಗೋ ಜಾಗದಾಗ ಏನೋ ಯುದ್ಧ ನಡೀತಾ ಇದೆಯಲ್ಲ, ಅವಾಗಿಂದ ನಮಗೆ ಗ್ಯಾಸ್ ಪ್ರಾಬ್ಲಮ್ ಆಗ್ತಾಯಿದೆ. ಮತ್ತು 2 ಬಂಕಲ್ಲಿ ಅದು ಒಂದು ಬಂಕ್ ಬಂದಾಗಿದೆ. ಇದು ನಿನ್ನೆ ತನಕನೂ ಇತ್ತು, ಅದು ಇವತ್ತು ಬಂದಾಗಿದೆ. ಇನ್ನೊಂದು 2 ಬಂಕ್ ಇದೆ, ಅದು ಯಾವಾಗ ಬಂದಾಗುತ್ತೆ ಅಂತ ಗೊತ್ತಿಲ್ಲ. ನಮಗೆ ಅಂತ ಭಾಳ ಸಮಸ್ಯೆ ಆಗಿದೆ ಸರ್. ಗ್ಯಾಸ್ ಇಲ್ಲ ಅಂದ್ರೆ ನಮ್ಮ ದುಡಿಮೆನೇ ಇಲ್ಲ, ನಮಗೆ ಜೀವನನೇ ಇಲ್ಲ. ಯಾಕಂದರೆ ನಾವು ಕಂತು ಕಟ್ಟಬೇಕು, ದುಡಿಮೆ ಮಾಡಬೇಕು ಅನ್ನೋದು ನಮಗೆ ಏನು ದೋಷ, ಏನು ಮಾಡ್ಬೇಕು ಅನ್ನೋದೇ ದೋಸ್ತಾ ಇಲ್ಲ. ರೇಟು 63 ರೂಪಾಯಿ ಇತ್ತು, ಈಗ 75 ರೂಪಾಯಿ ಇತ್ತು ನಿನ್ನೆ ತನಕನೂ. ಇವತ್ತು ಅಲ್ಲೇ ಬಂದಾಗಿದೆ ಇದು ಬಂಕು. ಚಿಕ್ಕಮಗಳೂರಲ್ಲಿ ಸಿಗ್ತಾ ಇಲ್ಲ ಆಟೋ ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಚಾಲಕರು. ತೇಗೂರು ಗೇಟ್ ಸಮೀಪ ಗ್ಯಾಸ್ ಸಿಗ್ತಾ ಇಲ್ಲ. ಪಾರ್ವತಿಪುರದ ಗ್ಯಾಸ್ ಬಂಕ್ ಮುಂದೆ ಈಗ ಚಾಲಕರು ಕ್ಯೂ ನಿಂತಿದ್ದಾರೆ, ಸಾಲುಗಟ್ಟಿ ನಿಂತಿದ್ದಾರೆ ಆಟೋ ಚಾಲಕರು. ತೇಗೂರು ಗೇಟ್ ಸಮೀಪ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಇನ್ನು ಪಾರ್ವತಿಪುರದ ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಒಂದೊಂದು ದಿನ ಒಂದೊಂದು ರೇಟ್ ಫಿಕ್ಸ್ ಅಂತ ಹೇಳಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಒಂದ್ ಕಡೆ ಸಿಗೋದೇ ಇಲ್ಲ ಅನ್ನುವ ಪರಿಸ್ಥಿತಿ, ಮತ್ತೊಂದು ಕಡೆ ಕ್ಲೋಸ್ ಆಗಿದೆ, ಇನ್ನೊಂದು ಕಡೆ ಸಾಲುಗಟ್ಟಿ ಆಟೋ ಚಾಲಕರು ನೋಡಿ ತಮ್ಮ ಅಲ್ಲಿ ಆಟೋವನ್ನ ಸಾಲುಗಟ್ಟಿ ನಿಲ್ಸಿರೋದು ನೋಡಿ. ಆದ್ರೆ ಆ ಬಂಕಲ್ಲಿ ಸಿಗ್ತಾ ಇದೆ. ಬಟ್ ಏನ್ ಸಮಸ್ಯೆ ಅಂತ ಹೇಳಿದ್ರೆ ದಿನಕ್ಕೊಂದು ರೇಟ್ ಅನ್ನ ಫಿಕ್ಸ್ ಮಾಡ್ತಿದ್ದಾರೆ ಅಂತ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಡಿಯೋ ಮಾಡಿದ್ರೆ ಚಂದ ಅಣ್ಣ.